ಸರ್, ಇವತ್ತು ರಂಜಾನ್ ಹಬ್ಬ. ಮೊದಲಾಗಿ ರಾಜ್ಯದ ಜನಕ್ಕೆ ನಿನ್ನೆ ಉಗಾದಿ ಹಬ್ಬ ಆಗಿದೆ. ಮೊದಲಾಗಿ ರಾಜ್ಯದ ಜನಕ್ಕೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ರಂಜಾನ್ ಹಬ್ಬ, ರಾಜ್ಯದ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಇವತ್ತು ಏನ್ ವಿಶೇಷ ಮತ್ತೆ ಇವತ್ತು ಪ್ರಾರ್ಥನೆಯಲ್ಲಿ ಏನ್ ಬೇಡ್ಕೊಡ್ರಿ ಸರ್ ರಾಜ್ಯ ಮತ್ತೆ ದೇಶಕ್ಕೆ ಸಂಬಂಧಪಟ್ಟಂತೆ? ಇವತ್ತು ರಂಜಾನ್ ಹಬ್ಬ ಅಂದ್ರೆ 30 ದಿನ ನಾವು ಉಪವಾಸ ಇರ್ತೀವಿ. ಇವತ್ತು ರಂಜಾನ್ ಹಬ್ಬ ಅಂದ್ರೆ ನಮ್ಮ ಮುಸಲ್ಮಾನಿಗೆ 2 ಹಬ್ಬ ದೊಡ್ಡ ಬರೋದು, ಒಂದು ರಂಜಾನ್ ಹಬ್ಬ, ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನಿನ್ನೆ ಉಗಾದಿ ಹಬ್ಬ ಆಗಿತ್ತು, ಅದನ್ನು ಹೊಸ ವರ್ಷ. ನೀವು ನಮ್ಮ ಗುರುಗಳು ಪ್ರಾರ್ಥನೆ ಮಾಡಾದ್ಮೇಲೆ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ನಾವು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಅಣ್ಣ ತಮ್ಮದಿರಂಗೆ ಪ್ರೀತಿಯಿಂದ ಬಾಳ್ಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡದ್ರ ಜೊತೆಯಲ್ಲಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾಯಿದ್ರು. ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ. 9:35ಗೆ ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ಕಣೋ, ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದರು. ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ. ಅದ್ರ ಜೊತೆಯಲ್ಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಅವ್ರು ಆಯಿಸ್ಕೊಳ್ಳಿ, ಆರೋಗ್ಯ ಕೊಡಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ. ಸರ್, ತಾವು ಕೂಡ ವಿಶೇಷವಾಗಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ರ, ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಏನಕ್ಕಂದ್ರೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತಾರೆ, ನಾವು ಮುಫ್ತಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದರೆ ಅದು ಏನು ವಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರ್ದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆ ಪೀಸ್ ಪ್ರೊಟೆಸ್ಟ್ ಅಂತ ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಸ್ಟ್ ಮಾಡ್ತಾ. ಇದು ವಫ್ ಆಕ್ಟ್ ಇವತ್ತು ಬಂದಿಲ್ಲ, ವಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲೇ ಬಂದಿರೋದು. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ. ಓಕೆ, ಅಂದ್ರೆ ಯಾವ ತರ ಸರ್ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನಾದರೂ ಈ ವಕ್ಫ್ ಬಿಲ್ ಸಂಬಂಧಪಟ್ಟಂತೆ ಏನಾದರೂ ತಾವು ಮನವಿ? ಇಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಹೋದ ಅಸೆಂಬ್ಲಿಯಲ್ಲೇ ನಾವು ತೀರ್ಮಾನ